ಕಾಣದ ದೇವನು ಕಾಯಲು ಮರೆಯನು ನಂಬಿಯವನನ್ನು. ಓಕೆ, ಹೇಗಿತ್ತು ಸರ್ ಊಟ? ಊಟ ನಾನು ತಿಂದೆ ಸರ್. ನಮ್ಮ ಬಾಸು ಒಂದು ವಿಡಿಯೋದಲ್ಲಿ ಹೇಳಿರ್ತಾರೆ ಇವ್ರ ಬಗ್ಗೆ. ನೀವು ಅಭಿಮಾನಿನಾ? ನಮ್ಮ ಬಾಸ್ ಅಭಿಮಾನಿನೇ. ಓಕೆ, ಇವ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿರ್ತಾರೆ. ತುಂಬಾ ವಿಡಿಯೋದಲ್ಲಿ ಹೇಳ್ತಾರೆ. ಹೊಟ್ಟೆಪಾಡು ಚಾಟ್ಸ್ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಸೊ ಅಭಿಮಾನ ಇಟ್ಕೊಂಡು ಇವತ್ತು 4 ಜನಕ್ಕಾಗ್ಲಿ ಅನ್ನದಾನ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು. ಸೊ ನಮ್ಮ ಬಾಸ್ಗೆ ಅಭಿಮಾನಿಯಾಗಿ ತುಂಬಾ ಸಂತೋಷ ಆಗಿದೆ. ನೀವು ಅವ್ರ ಅಭಿಮಾನಿ? ಅವ್ರ ಅಭಿಮಾನಿ ಸರ್. ಓಕೆ, ನೋಡಿ ಇವರು ಅಭಿಮಾನಿ ಆಗ್ಲಿ ನಮ್ಮ ಬಾಸ್ ಇಂದ ಒಂದು ಯಾರಿಗೆ ಆಗ್ಲಿ ಒಂದು ಏನಂದ್ರೆ ಬಾಸ್ ಅಭಿಮಾನಿಗಳಿಗೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡೋದೇ ಗೊತ್ತೇ ಹೊರತು ಒಬ್ಬರಿಂದ ಕಿತ್ಕೊಳ್ಳೋದಾಗ್ಲಿ ಅನ್ಯಾಯ ಮಾಡೋದು ಗೊತ್ತಿಲ್ಲ. ಸೊ ಈ ಅಭಿಮಾನಿ ಅಂದ್ರೆ ಅವರ ಅಭಿಮಾನಿ ನೋಡಿ ನಂಗೆ ಅನ್ಸುತ್ತೆ. ಸೊ ಆ ಬಾಸ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮಿಸ್ಟರ್ ಮಧು, ಆಕ್ಚುಲಿ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ಎಲ್ಲೋ ಒಂದ್ ಕಡೆ ಅನ್ನದಾನ ನಡೀತಾ ಇದೆ. ಸೊ ಏನಕ್ಕೆ ಅನ್ನದಾನ ನಡೀತಾ ಇದೆ ತಿಳ್ಕೊಂಡು ಬನ್ನಿ. ಆಕ್ಚುಲಿ ಇವತ್ತು ಫೆಬ್ರವರಿ 16ನೇ ತಾರೀಕು ಡಿ ಬಾಸ್ ಅವರ ಬರ್ತ್ಡೇ. ಸೊ ಇವತ್ತು ಬರ್ತ್ಡೇ ಸಲುವಾಗಿ ಡಿ ಬಾಸ್ ಅಭಿಮಾನಿಗಳು ಇಲ್ಲಿ ಒಂದು ಅನ್ನದಾನವನ್ನ ಮಾಡ್ತಾರೆ. ಅಭಿಮಾನಿಗಳಲ್ಲ, ಅಭಿಮಾನಿ ಒಬ್ರು ಅಂದ್ರೆ ಒಬ್ಬರೇ ಈ ಅನ್ನದಾನವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ ಇಲ್ಲಿ ಸುಮಾರು ಜಾಸ್ತಿ ಜನಕ್ಕೆ ಆಗುವಷ್ಟು ಅನ್ನ ಇದೆ. ಎಷ್ಟು ಜನಕ್ಕೆ ಆಗುತ್ತೆ ಸರ್? 1,500 ಜನ. ಸೊ 1,500 ಜನಕ್ಕೆ ಆಗುವಷ್ಟು ಅನ್ನ ಪ್ಲಸ್ ಸ್ವೀಟು ಅಂದ್ರೆ ಕೇಸರಿ ಬಾತು ಎರಡನ್ನೂ ಅಂದ್ರೆ ಅನ್ನದಾನ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಕೆಲಸ. ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳ ತಕ್ಷಣನೇ ಕೆಲವೊಂದಿಷ್ಟು ಜನಕ್ಕೆ ಒಂದು ನೆಗೆಟಿವ್ ಥಾಟ್ಸ್ ಇದೆ. ಏನಪ್ಪಾ ಅಂತಂದ್ರೆ ಎಲ್ಲೋದ್ರು ಇವರು ಜೈ ಡಿ ಬಾಸ್ ಅಂತ ಕೂಗ್ತಾರೆ, ಬರೀ ಇವ್ರದ್ದು ಗಲಾಟಿ, ಆಮೇಲೆ ಅನ್ಎಜುಕೇಟೆಡ್, ಸೊ ಈ ರೀತಿ ಎಲ್ಲ ಬಿಂಬಿಸ್ತಾರೆ. ಬಟ್ ಆದ್ರೆ ಅಂತವ್ರ ಮತ್ತೆ ಅಂದ್ರೆ ಅಂತವ್ರು ಅಂತ ಏನು ಬಿಂಬಿಸ್ತಾರೋ, ಆದ್ರೆ ಇಂಥ ಒಳ್ಳೆ ಕೆಲಸಗಳು ಮಾಡೋದ್ರ ಮುಖಾಂತರ ಎಷ್ಟೋ ಜನಕ್ಕೆ ಇಷ್ಟು ಒಂದು ಟೈಮಲ್ಲಿ ಅನ್ನ ಕೊಡೋದು ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕೆಲಸಕ್ಕೆ ಬಂದಂತವ್ರು ಒಂದೊತ್ತು ಊಟ ಅಟ್ಲೀಸ್ಟ್ ಒಂದು 40-50 ರೂಪಾಯಿ ಉಳಿಯುತ್ತೆ ಪ್ರತಿಯೊಬ್ಬರಿಗೂ, ಯಾರ್ಯಾರು ಈ ಸಿಗುತ್ತೋ ಅವ್ರಿಗೆ. ಸೊ ಈ ತರ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಗುರ್ಸ್ಕೊಂಡಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಹೊಟ್ಟೆಪಾಡು ಚಾಟ್ಸ್ ಅಂತ ಒಂದು ಏನು ಚಾಟ್ಸ್ ಅಂಗಡಿ ಇತ್ತು, ಅವರ ಅಪ್ಪಟ ಅಭಿಮಾನಿ ಅವರು. ಅವ್ರದ ಯಾವುದೇ ಒಂದು ಬರ್ತಡೇ ಇದ್ರು ಈ ತರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅವ್ರನ್ನ ಮಾತಾಡ್ಸೋಣ. ಮತ್ತೆ ಇಲ್ಲಿ ಬಂದಂತ ಅಭಿಮಾನಿಗಳು ಅಥವಾ ಅಭಿಮಾನಿಗಳಂತಲ್ಲ, ಸಾಮಾನ್ಯ ಜನರು ಬಂದಿದ್ದಾರೆ. ಇಲ್ಲಿ ಬಂದಿರೋರೆಲ್ಲ ಅಭಿಮಾನಿಗಳೇ ಅಲ್ಲ, ನಾರ್ಮಲ್ ಜನಗಳು ಬಂದು ಈ ಏನು ಅವರು ಅನ್ನದಾನ ಮಾಡ್ತಾ ಇದ್ರು ಅದನ್ನ ಅವರು ಇದ್ ಮಾಡ್ತಾ ಇದಾರೆ, ಅಂದ್ರೆ ಸ್ವೀಕರಿಸ್ತಾ ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಷ್ಟು ಶ್ರಮ ಪಟ್ಟು ಎಲ್ಲರನ್ನು ಜನನ ಕರ್ಕೊಂಡು ಅನ್ನೋದಕ್ಕಿಂತ ಸರ್ ಏನ್ ಗೊತ್ತಾ, ಇದು ನಮ್ಮ ದರ್ಶನ್ ಸರ್ ಅವ್ರು ಬರ್ತಾರೆ ಸರ್. ಎಲ್ಲೇ ಇರ್ಲಿ ಹೇಗಿರ್ಲಿ ಚೆನ್ನಾಗಿರ್ಲಿ ಅಷ್ಟೇ ನಮ್ಗೆ ಒಂದು ಅನ್ನದಾರಿ ಮಾಡ್ಕೊಟ್ಟಿದ್ದಾರೆ. ಅವ್ರ ಋಣ ನಮ್ ತಲೆ ಮೇಲಿದೆ. ನಾವು ನಮ್ ಕರ್ತವ್ಯ ನಾವು ಮಾಡ್ಬೇಕು. ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಸರ್. ಇದು 3ನೇ ವರ್ಷ ಮಾಡ್ತಾ ಇದೀನಿ. ಹೋದ ವರ್ಷ ಫಸ್ಟ್ ವರ್ಷ ಮಾಡಿದಾಗ 1,000, ಹೋದ ವರ್ಷ 1,500 ಆಗಿತ್ತು. ಈ ವರ್ಷ 2,000 ಜನ ಮಟ್ಟ ಅನ್ಕೊಂಡಿದೀನಿ. ಬರ್ತಾರೆ ಊಟ ಮಾಡಿ. ಆ ಕ್ಯಾಲ್ಕುಲೇಷನ್ ಅಲ್ಲಿ ಅನ್ನ ಇದು ಮಾಡಿದ್ರೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದೀನಿ. ನಾನು ರೈಸ್ ತಿಂದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೀವು ದಾನ ಮಾಡ್ತೀರಾ ಅಂತ ಎಂತೆಂದೂ ರೈಸ್ ಹಾಕಿಲ್ಲ ಸರ್. ಅದು ಅನ್ನದಾನ ಏನ್ ಗೊತ್ತಾ ಸರ್, ಎಲ್ಲದಕ್ಕೆ ದಾನದಿಂದ ಶ್ರೇಷ್ಠ ದಾನ ಅನ್ನದಾನ ಅಂತ. ಹೌದೌದು, ನಮ್ ಕೈಲಿ ಆಗಿದ್ ನಾನು ಮಾಡ್ತೀನಿ ಸರ್. ಜನಗಳು ಚೆನ್ನಾಗಿ ಖುಷಿ ಕೊಡೋದನ್ನು ಒಳ್ಳೇದು ಕೊಡ್ಬೇಕು ಸರ್. ಅಷ್ಟೇ ನೋಡಿ, ನಿಮ್ದೇ ಹೊಟ್ಟೆಪಾಡು ಚಾಟ್ ಅಂತ ಇದೆ. ಸೊ ಇದೇ ಚಾಟ್ಸ್ ಅಲ್ಲಿ ನೀವು ದುಡಿಯೋದು ಅಂದ್ರೆ ನೀವು ಇದರಿಂದನೇ ಆದಾಯ ಮಾಡೋದು. ಬಟ್ ಅದ್ರಲ್ಲಿ ಇವತ್ತು ಏನೋ ಒಂದು ಫ್ರೀಯಾಗಿ ಉಚಿತವಾಗಿ ಊಟ ಕೊಡ್ತಾರೆ. ಸಂಪಾದನೆ ಮಾಡಕ್ ಸುಮಾರು ದಾರಿಗಳು. ಬಟ್ ಆದ್ರೂ ದರ್ಶನ್ ಸರ್ ಅಭಿಮಾನಿಗಳು ಇದಾರಲ್ಲ ಸರ್, ಇವತ್ತಿನವರೆಗೂ ಹುಡ್ಕೊಂಡ್ ಬರ್ತಾರೆ. ಆ ಋಣ ಇದೆ ನನಗೆ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಏನ್ ಋಣ ಸರ್ ನಿಮ್ಗೆ ಏನಿದೆ ಸರ್? ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ನನ್ನ ಗುರ್ತಿಸ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಹೇಳಿದ್ರಲ್ಲ, ಅವ್ರ ಮನೆ ಹತ್ರ 1 ಕೋಟಿ 2 ಕೋಟಿ ಹೋಗಿ ಇಟ್ಕೊಂಡು ಹೋದ್ರೆ ಅವ್ರ ಕೈ ಸಿಗಲ್ಲ. ಅಂತದ್ರಲ್ಲಿ ಅವ್ರು ನನಗೇನು ಪರಿಚಯ ಇಲ್ಲ ಪಾಪ. ಹಿಂಗ್ ನೋಡಿ ಈ ತರ ಹ್ಯಾಂಡಿಕ್ಯಾಪ್ಟ್ ಈ ತರದ ಅನ್ನದಾನ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿದ್ದು ಹೇಳಿದ್ದು ಅವರೇ ಅಲ್ವಾ ಸರ್? ಅವ್ರದೇ ಒಂದು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಒಂದೇ ಒಂದು ಡೈಲಾಗ್ ಅಷ್ಟೇ ಅವ್ರದ್ದು. ಅಣ್ಣ ಬನ್ನಿ ಅಣ್ಣ 2 ನಿಮಿಷ ಬನ್ನಿ ಊಟ ಮಾಡ್ಕೊಂಡವನೆ. ಸೊ ಒಂದೇ ಒಂದು ಮಾತು ಅಷ್ಟೇ ಅವ್ರದ್ದು. 2 ನಿಮಿಷ ಬಾಣ ಪ್ಲೀಸ್ ಬಾಣ. ಬಾಣ ಸ್ವಲ್ಪ ಮಾಡಿ ಅಣ್ಣ ಬನ್ನಿ ಅಣ್ಣ ಬನ್ನಿ. ಏನ್ ಸರ್, ಈಗ ಅವ್ರು ಒಂದೇ ಒಂದು ಮಾತು ಅಂದ್ರೆ ಒಂದು ಮಾತಲ್ಲಿ ಹೇಳಿದ್ರು, ಈ ತರ ಒಬ್ಬರ ವ್ಯಕ್ತಿ ಈ ತರ ಏನು ಸ್ವಾಭಿಮಾನದಿಂದ ಕಾಲಿಲ್ಲ ಅಂದ್ರೂ ಅದ್ರ ಕಾಲು ಮಾಡ್ಕೊಂಡು ತನ್ನ ಜೀವನ ಮಾಡ್ಕೋತಾರೆ. ಇದು ಬೇಕು, ಅದ್ ನೋಡಿದ್ರೆ ಖುಷಿ ಆಗುತ್ತೆ ಅಂತ ಒಂದೇ ಒಂದು ಮಾತಾಡಿದ್ರೆ ಪುಣ್ಯಾತ್ಮಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರಗಳು ಸರ್. ಯಾಕಂದ್ರೆ ಯಾವ್ದೇ ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ಹೋದ್ರು ಜೈ ಡಿ ಬಾಸ್ ಹೊಟ್ಟೆಪಾಡು ಚಾಟ್ಸ್ ಅಂತ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್. ಯಾರಿಗೂ ಗೊತ್ತಿದಲ್ಲ, ಅದನ್ನ ಯೂಟ್ಯೂಬ್ ನೋಡಿದ್ರೆ ಬಂದ್ಬಿಡುತ್ತೆ ಸರ್. ಆ ತರದ ವ್ಯಕ್ತಿ ನೋಡಿ ನನ್ನ ಜೀವನಕ್ಕೆ ದಾರಿ ಆಗಿದ್ರೆ ಸಾಕು ಸರ್. ಯಾವ್ದೇ ಕರ್ನಾಟಕದ ಎಲ್ಲೇ ಹೋಗಿಟ್ರು ಜೀವನ ಮಾಡ್ಬೋದು. ಸೊ ಆ ಒಂದು ಕೃತಜ್ಞತೆಗೋಸ್ಕರ ಎಲ್ಲಾ ಜನಗಳಿಗೆ ಮಾಡ್ತಾರೆ. ಹೌದು ಸರ್. ಒಬ್ಬರೇ ಮಾಡ್ತಾರೆ, ಒಬ್ಬರೇ ಮಾಡ್ತಾರೆ. ಯಾರ ಹತ್ರನೂ ಇದು ಮಾಡ್ತಾರೆ ಒಬ್ರೆ. ಓಕೆ, ಒಳ್ಳೇದಾಗ್ಲಿ ಸರ್. ಜನರ ಹತ್ರ ಫೀಡ್ಬ್ಯಾಕ್ ಅನ್ಸುತ್ತೆ ಈ ತರ ಬಾಸ್ ಅಭಿಮಾನಿಯಾಗಿ ಅವರೊಂದು ಈ ತರ ಕೆಲಸ ಮಾಡ್ತಾರೆ. ಅಂತವ್ರ ಕೈಯಲ್ಲಿ ಮಾಡೋಕೆ ಪುಣ್ಯ ಮಾಡಿದ್ದೀವಿ. ಅವರಿಂದ ನಾವು ಪುಣ್ಯ ಮಾಡಿದ್ದೀವಿ.
ಅವಿಲ್ಲ ಒಂದು ಬೇಜಾರಿದೆ ಅಷ್ಟೇ. ಹೊರಗಡೆ ಇಲ್ಲ ಅಷ್ಟೇ. ಸ್ವಲ್ಪ ಇದಾಗತ್ತೆ, ಅದ್ರ ಏನ್ ಮಾಡಕ್ ಆಗಲ್ಲ. ಕಾನೂನು ಅದು ಇದೆ, ಅದಕ್ಕೆಲ್ಲ ದೇವರ ಆಶೀರ್ವಾದ ಇದೆಲ್ಲ ಇದೆ. ಅವರು ಬರ್ತಾರೆ, ನೋಡೋಣ, ಅವ್ರು ಬಂದ್ಮೇಲೆ ನೋಡೋಣ ಏನಾಗತ್ತೆ. ಅಲ್ಲ ಸರ್, ಆಲ್ರೆಡಿ ಭಾವುಕರಾಗ್ಬಿಟ್ರಿ. ಇಲ್ಲ ಸರ್, ಯಾಕಂದ್ರೆ ಎಂತಿಂದವ್ರೆ ಇದು ಮಾಡಿದ್ದಾರೆ, ಎಂತಿಂದವ್ರೆ ಎಲ್ಲೆಲ್ಲಿ ಇದ್ದಾರೆ ಪಾಪ. ಅವರು ಒಂದ್ ಏನೇನೋ ಸುಮ್ಮನೆ ಅವ್ರನ್ನ ಬರ್ಸಿ ಏನೇನೋ ಮಾಡಿದ್ದಾರೆ, ಮಾಡಬಾರ್ದು ಇದೆಲ್ಲ ಸರ್. ಸರ್ ಇದು ರಾಜಕೀಯಕ್ಕೋಸ್ಕರ ಮಾಡೋದೆಲ್ಲ ಇದು. ಅವ್ರಿಗೆ ಏನೋ ಒಂದು ಅವ್ರು ಮಾಡಿಲ್ಲ ಸರ್, ಮಾಡಿದ್ರು ಅವ್ರ ಮೇಲೆ ಹಾಕಿದ್ದಾರೆ, ಮಾಡಬಾರ್ದು ಪಾಪ ಅಂತ ಸರ್. ಈಗ ಮನೆ ಮುಂದೆ ಹೋದ್ರೆ ಬಹಳ ಖುಷಿಬಿಟ್ಟು ಅವರು ನಮ್ಗೆ ಏನು ತಿನ್ನ ಕೊಟ್ಟು ಆಮೇಲೆ ನಮ್ಗೆ ಇದು ಮಾಡಿದಾರೆ ಅವ್ರು. ಅಂಥವ್ರಿಗೆ ಇವ್ರೆಲ್ಲ ಹಿಂಗೆ ಮಾಡ್ತಾರಲ್ಲ, ದೇವ್ರು ಒಳ್ಳೇದು ಮಾಡಲ್ಲ ಸರ್ ಅವ್ರಿಗೆ. ಅವರಿಂದ ನನಗಂತೂ ಸರ್ ಅವ್ರು ನೋಡ, ನಾನು ಫಸ್ಟ್ ಸರ್ ಸೂರತ್ತಲ್ಲಿದ್ದೆ, ಫಸ್ಟ್ ಬಾಂಬೆದಲ್ಲಿ ವರ್ಕ್ ಮಾಡಿದ್ದೆ ವೇರ್ ಆಫೀಸಲ್ಲೇ. ಇದನ್ನ ಕೇಳ್ಕೊಂಡು ನಾವು ತುಂಬ ಬೇಜಾರಾಗ್ಬಿಡ್ತೀವಿ. ನೀವು ಈ ಟೈಮಲ್ಲಿ ಸೂರತ್ತಲ್ಲಿ? ಹ್ಞೂ ಸರ್, ಹೌದು. ಹಿಂಗಾಗಿದೆ ಅಂತ ಹೇಳಿದ್ರು ನನಗೆ. ಹೇಳೋದಕ್ಕೆ ಅವ್ರು ಏನಂದ್ರು, ಹಿಂಗೆ ಬಾಸ್ ಹಿಂಗಾಗಿದೆ ಅಂತ. ಸರ್ ಅವ್ರು ಮಾಡಕ್ಕೆ ಅವ್ರ ಮನಸ್ಸು ಒಪ್ಪತ್ತೆ ಸರ್ ಅವ್ರಿಗೆ, ಆ ಥರ ಹಂಗೆ ಸುಮ್ಮನೆ ಜನರು ಸರ್ ಅವ್ರಿಗೆ ಅವ್ರ ಮ್ಯಾಗೆ ಒಂದು ಸ್ವಲ್ಪ ಇದಾಗಿದೆ. ಅದಕ್ಕೆ ನೋಡಿ, ಈಗ ನಾವು ಮುಂದೆ ಹೋಗ್ಬೇಕಂತಂದ್ರೆ ಜನ ಏನಂತಾರೆ ಹೇಳಿ, ಮುಂದೆ ಇನ್ನೊಂದು ಸ್ವಲ್ಪ ಕಾಲು ಎಳಿಬೇಕು, ಆ ಥರ ಹಿಂಗೆ ಮಾಡೋದು ಅಂತಿದ್ದಾರೆ. ರಾಜಕೀಯದಲ್ಲೂ ಹಂಗೆ ಅಲ್ವಾ, ಗೊತ್ತೇ ರಾಜಕೀಯ ಬಗ್ಗೆ ನಮಗೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ಓಕೆ ಸರ್. ಅವ್ರಿದ್ದಾಗ 100 ಜನಕ್ಕೆ ಅನ್ನ ಹಾಕೋರೆಲ್ಲ 1000 ಲಕ್ಷ ಜನಕ್ಕೆ ಅನ್ನ ಹಾಕ್ತಾ ಇದ್ರು. ಆದ್ರೆ ಇವತ್ತು ಅವ್ರ ಅಭಿಮಾನಿಗಳು ಎಲ್ಲಾರ್ಗು ಊಟ ಹಾಕ್ತಾ ಇದಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಅದೇ ತರ ಆದಷ್ಟು ಬೇಗ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಆದಷ್ಟು ಬೇಗ ಒಳಗಡೆ ಆಚೆಗಡೆ ಬರಲಿ, ಅವ್ರು 100 ವರ್ಷ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ ಇಷ್ಟಪಡ್ತೀವಿ. ದರ್ಶನ ಅಭಿಮಾನಿಗಳು, ನಾವು ಡಿ ಬಾಸ್ ಅಭಿಮಾನಿಗಳಾಗಿ ಹೇಳ್ತಾ ಇದೀವಿ. ಇವತ್ತು ಈ ತರ ಅನುದಾನ ಮಾಡ್ತಾರದಕ್ಕೆ ತುಂಬಾ ಧನ್ಯವಾದಗಳು. ಏನ್ ಮಾಡ್ತಾರೆ ಸರ್ ನೀವು ಕೆಲಸ? ಸರ್ ನಾವು ಮಾಮೂಲಿ ನಾರ್ಮಲ್ ವರ್ಕ್ ಮಾಡ್ತೀವಿ ನಾವು. ಆದ್ರೆ ಏನೋ ಒಂದು ಕೆಟ್ಟ ಗಣೆ ಆಗೋಯ್ತು, ಅದಕ್ಕೋಸ್ಕರ ಏನ್ ಮಾಡಕ್ ಆಗಲ್ಲ. ಆದಷ್ಟು ಎಲ್ಲ ಹೋದ ವರ್ಷ ಎಲ್ಲ ಆಚೆ ಇದ್ರು, ಈ ವರ್ಷ ಬರಕ್ಕಾಗಿಲ್ಲ ಆಚೆ. ಆದ್ರೆ ಅವ್ರ ಫ್ಯಾನ್ಸ್ಗಳೆಲ್ಲ ಅನುದಾನ ಮಾಡ್ತಾರೆ, ತುಂಬಾ ಭಾರಿ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಕೇಳ್ಕೊತಾ ಇದ್ದೀನಿ, ದೇವ್ರ ಹತ್ರ ಮನವಿ ಮಾಡ್ಕೊತಾ ಇದೀವಿ. ಆದಷ್ಟು ಬೇಗ ಬರ್ಲಿ, ಸಂತೋಷ, ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಟೇಸ್ಟ್ ಚೆನ್ನಾಗಿದೆ. ಓಕೆ. ದರ್ಶನ್ ಗೊತ್ತಾ? ದರ್ಶನ್ ಗೊತ್ತಾ, ಆಗ್ತದೆ ಗೊತ್ತಾ. ನೋಡಿದ್ರಾ ಸಿನಿಮಾ? ಸಿನಿಮಾ ನೋಡಿದೆ. ನೋಡಿದ್ರಾ? ಚೆನ್ನಾಗಿದೆಯಾ? ಯಾವ ಸಿನಿಮಾ ನೋಡಿದ್ರಿ? ನೆನಪಿಲ್ಲ. ಚೆನ್ನಾಗಿ ಮೂವಿ ಇದೆ. ಅವರು ಹೋಟೆಲ್ ನೋಡಿದ್ರೆ ಅವ್ರು ಗೊತ್ತು? ಗೊತ್ತು. ಕನ್ನಡ ಆಗ್ತಾರೆ? ಕನ್ನಡ ಸ್ವಲ್ಪ ಬರುತ್ತೆ, ನಾಮಂತ ಕೇರಳ ಹೋಗ್ತೇವೆ. ಓಕೆ, ಥ್ಯಾಂಕ್ ಯು. ನೀವು ಫ್ಯಾನ್ ಅವ್ರಿಗೆ? ಸರ್ ನಾವು ಯಾರು ಫ್ಯಾನ್ ಇಲ್ಲ ಸರ್ ಕರ್ನಾಟಕದಲ್ಲಿ. ಯಾರು ಫ್ಯಾನ್ ಇಲ್ಲ? ಓಕೆ, ಎಲ್ಲರ ಫ್ಯಾನ್ ಅಲ್ಲ, ದರ್ಶನ್ ಫ್ಯಾನ್ ಸರ್. ದರ್ಶನ್ಗೆ ಯಾರು ಫ್ಯಾನ್ಸ್ ಇಲ್ಲ ಸರ್ ಕರ್ನಾಟಕದಲ್ಲಿ. ದೇವರಾಜ್ ಸರ್. ದೇವರಾಜ್. ಓಕೆ, ಹೇಗೆ ಅನಿಸ್ತಿದೆ ಸರ್? ಸೆಲೆಬ್ರೇಷನ್ ಹೊರಗಡೆ ಇರ್ಬೇಕು ಸರ್, ಇನ್ನೂ ಚೆನ್ನಾಗಿರೋದು. ಒಳಗಡೆ ಅವ್ರೆ ಬರ್ತಾರೆ ಬಿಡಿ ಸರ್. ಸೊ ಇಲ್ಲಿ ಅವ್ರ ಅಭಿಮಾನಿ ಒಬ್ರು ಈ ತರ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಹೌದು ಸರ್, ಗೊತ್ತು. ಲಾಸ್ಟ್ ಟೈಮ್ ಅವ್ರು ಒಂದು ಇಂಟರ್ವ್ಯೂ ಹೇಳಿದ್ರು. ಅದು ಹೇಳಿದ್ಮೇಲೆ ಅವರು ಓದಿಯರು ಕೊಟ್ಟಿದ್ರು. ಇಯರ್ ಮಾಡ್ತಾರೆ, ಫೆಬ್ರವರಿ ಮಾಡ್ತಾರೆ ನೋಡಿ. ಅವ್ರು ಒಂದೇ ಒಂದ್ ಮಾತು ಇಂಟರ್ವ್ಯೂ ನಲ್ಲಿ ಇವ್ರ ಹೆಸರು ಹೇಳಿದಕ್ಕೆ ಇವ್ರ ಬಿಸ್ನೆಸ್ ಜಾಸ್ತಿ ಆಯ್ತು. ಹೌದು ಸರ್. ಸೊ ಆ ಒಂದು ಕೃತಜ್ಞತೆ ಇವ್ರಿಗಿದೆ. ಹೌದು ಸರ್.